ಗೆದ್ದ. ಆಮೇಲೆ ಏನಾಯಿತು, ಕಾಮುಕನಾದ. ಎಲ್ಲರ ಮೇಲೂ ದಿಗ್ವಿಜಯ ಮಾಡಬೇಕು, ದುರಹಂಕಾರ. ಸಿಕ್ಕದ ಹೆಣ್ಮಕ್ಳನ್ನೆಲ್ಲ ಅಪಹರಣ ಮಾಡೋಕ್ಕೆ ಶುರು ಮಾಡಿದ. ಇಂದ್ರಿಯಕ್ಕೆ ದಾಸನಾದ. ಅದನ್ನೇ ಮಂಡೋದರಿ ಹೇಳುತ್ತಾರೆ, ನೀನು ಇಂದ್ರಿಯಕ್ಕೆ ದಾಸನಾಗಿದ್ದೆ. ಮೊದಲು ಇಂದ್ರಿಯ ಗೆದ್ದಿದ್ದೆ, ಇಷ್ಟು ವರ ಸಿಕ್ತು ನಿನಗೆ. ಈಗ ಇಂದ್ರಿಯಗಳೆಲ್ಲ ನಿನ್ನನ್ನು ಗೆದ್ದುವ, ಇಂದ್ರಿಯಗಳು ನಿನ್ನನ್ನು ಗೆದ್ದುವ, ಸತ್ತು ಬಿದ್ದೆ. ನಿನ್ನನ್ನು ಕೊಂದಿದ್ದು ರಾಮ ಅಲ್ಲ, ನಿನ್ನ ಇಂದ್ರಿಯಗಳು. ಸ್ವಲ್ಪ ಯೋಚನೆ ಮಾಡಿ. ವಾಲ್ಮೀಕಿಗಳು ಇದನ್ನು ಯಾಕೆ ಮೆನ್ಷನ್ ಮಾಡಿದ್ದಾರೆ ಅಂದರೆ, ಇವತ್ತು ತುಂಬ ಹುಡುಗರು ಆ ಥರ ಇದ್ದಾರೆ. ಹೈಯೆಸ್ಟ್ ರ್ಯಾಂಕ್ 100 ಔಟ್ ಆಫ್ 100 ಗೋಲ್ಡ್ ಮೆಡ್ಲು. ನಮಗೆಲ್ಲ ಹಿಂದೆ ಗೊತ್ತಿಲ್ಲ, ನಮಗೆ ಎರಡೇ ಗೊತ್ತಿದ್ದು, ಪಾಸು ಫೇಲ್. ನಮ್ಮಲ್ಲಿ ಗೌರ್ಮೆಂಟ್ ಸ್ಕೂಲ್ ನಮ್ಮನ್ನು ಕೇಳ್ತಿದ್ದಾಗ ಪಾಸ್ ಆಫ್ ಫೇಲ ನೀನು ಇಷ್ಟೇ ಕೇಳ್ತಿದ್ದು, ಎಷ್ಟು ರ್ಯಾಂಕು ಎಷ್ಟು ಮಾರ್ಕ್ಸು ಏನೂ ಇಲ್ಲ. ಈಗೆಲ್ಲ ಹುಡುಗರು 98 95 ಅಲ್ವಾ, 100 ಔಟ್ ಆಫ್ 100 ಗೋಲ್ಡ್ ಮೆಡ್ಲು ಸರ್ಟಿಫಿಕೇಟು ಎಲ್ಲ ತೊಗೋತಾರೆ. ಖುಷಿಯಾಗುತ್ತೆ, ನಿಜವಾಗೂ ಆನಂದವೇ. ಆಮೇಲೆ ಒಳ್ಳೆ ಸ್ಯಾಲ್ರಿ, ಕೆಲಸಕ್ಕೆ ಸೇರಿದಾಗ ಒಳ್ಳೆ ಪ್ಯಾಕೇಜು. ವರ್ಷಕ್ಕೆ 15 ಲಕ್ಷ 20 ಲಕ್ಷ 25 ಲಕ್ಷ ಪ್ಯಾಕೇಜ್ ಇವಾಗೆಲ್ಲ ಎಲ್ಲ ಸಿಗುತ್ತೆ. ಸಂಸ್ಕಾರ ಇಲ್ಲ, ಹಣ ಕೈಗೆ ಸಿಗುತ್ತೆ. ಏನಾಗುತ್ತೆ, ದುರಾಚಾರಿಗಳಾಗ್ತಾರೆ, ಕುಡುಕರಾಗ್ತಾರೆ, ಅನಾಚಾರಿಗಳಾಗ್ತಾ ಇದ್ದಾರೆ, ತಂದೆ ತಾಯಿನ ಮರಿತಾ ಇದ್ದಾರೆ, ದೇಶನ ಮರಿತಾ ಇದ್ದಾರೆ, ಸಂಸ್ಕೃತಿನ ಮರಿತಾ ಇದ್ದಾರೆ, ಮನೆ ದೇವ್ರನ್ನ ಮರಿತಾ ಇದ್ದಾರೆ, ಅಪಹಾಸ್ಯ ಮಾಡ್ತಾರೆ. ನಮ್ಮ ಸಂಸ್ಕೃತಿನೇ ಅಪಹಾಸ್ಯ ಮಾಡ್ತಾರೆ. ಯಾಕೆ? ಸಂಸ್ಕಾರ ಇಲ್ಲ ಅವ್ರಿಗೆ. ಅವಾಗೆಲ್ಲ ರ್ಯಾಂಕ್ ಎಲ್ಲ ಬರುವಾಗ ಊಹಿಸಿತ್ತು, ನಾವು ಹೇಳ್ತಾರೆ ಇಂದ್ರಿಯ ಗೆದ್ದಿದ್ರು. ಈಗ ಇಂದ್ರಿಯಕ್ಕೆ ದಾಸರಾದರು. ಇವಾಗ ಯಾರ ಮಾತು ಕೇಳಲ್ಲ, ಹಣನೇ ಪ್ರಧಾನ ಅಂತಾರೆ. ಆಮೇಲೆ ಯಾರು ನಿಮ್ಮ ಕಡೆಯವ್ರು ಯಾರನ್ನೂ ಹೋಲಿಸ್ಕೋಬೇಡಿ. ಯಾಕೆಂದರೆ ನಮ್ಮ ಶಂಕರ್ ಅವರು ಹೇಳಿದ್ದಾರೆ, ಇಲ್ಲಿ ಬರೋರೆಲ್ಲ ಒಳ್ಳೆಯವರು ಸಾಗಂತ. ನೀವೆಲ್ಲ ಒಳ್ಳೆಯವರು, ನೀವು ಹೋಲಿಸ್ಕೋಬೇಡಿ. ಸಮಾಜ ಈ ಮಟ್ಟದಲ್ಲಿ ಹೋಗ್ತಾ ಇದೆ, ಅದಕ್ಕೆ ಎಚ್ಚರಿಸ್ತಾರೆ ವಾಲ್ಮೀಕಿಗಳು. ನಾನು ಇಡೀ ರಾಮಾಯಣ ಬರೆದಿದ್ದು ಯಾಕೆ ಅಂದರೆ, ರಾಮಾದಿವತ್ ವರ್ತಿತವ್ಯಂ ನತು ರಾವಣ. ರಾಮನಂತೆ ನಿಮ್ಮ ಜೀವನ ಇರಲಿ, ರಾವಣಂತರ ಆಗಬೇಡಿ, ರಾವಣಂತರ ಆಗಬೇಡಿ. ರಾಮಾದಿವತ್ ವರ್ತಿತವ್ಯಂ ನತು ರಾವಣ. ಎಂಥ ಅದ್ಭುತವಾದಂಥ ವಿಷಯ. ಒಂದು ಸಣ್ಣ ಹಾಡು, 112ನೇ ಪುಟ. ಭಜಿಸಿರೋ ಚರಣಾರವಿಂದ ಹೇಳೋಣ, ಚಿಕ್ಕ ಚಿಕ್ಕ ಸಾಕು. ಭಜಿಸಿರೋ ಚರಣಾರವಿಂದ ಪೂಜಿಸಿರೋ ಚರಣಾರವಿಂದ. ಭಜಿಸಿರೋ ಚರಣಾರವಿಂದ ಪೂಜಿಸಿರೋ ಚರಣಾರವಿಂದ. ಭಜಿಸಿರೋ ಚರಣಾರವಿಂದ ಪೂಜಿಸಿರೋ ಚರಣಾರವಿಂದ. ಭಜಿಸಿರೋ ಚರಣಾರವಿಂದ ಪೂಜಿಸಿರೋ ಚರಣಾರವಿಂದ. ರಾಮನ ಚರಣಾರವಿಂದ ರಾಘವನ ಚರಣಾರವಿಂದ. ರಾಮನ ಚರಣ ರಾಘವನ ಚರಣಾರವಿಂದ. ರಾಮನ ಚರಣಾರವಿಂದ ರಾಘವನ ಚರಣಾರವಿಂದ. ರಾಮನ ಚರಣ ರಾಘವನ ಚರಣಾರವಿಂದ. ರಾಮಚಂದ್ರ ಕಾಡಿಗೆ ಹೋದಾಗ ಮೊದಲನೇ ಹೆಸರು ಶೃಂಗವೇರಪುರ. ಅಲ್ಲಿಗೆ ಬರ್ತಾನೆ ರಾಮಚಂದ್ರ. ಅಲ್ಲಿದ್ದಂಥ ಗುಹಾ ಬೇಡರ ರಾಜ ಎಲ್ರಿಗೂ ಹೇಳ್ತಾನೆ, ಭಗವಂತ ಸಾಕ್ಷಾತ್ ರಾಮಚಂದ್ರ ಬಂದ್ಯಾನೆ, ಎಲ್ಲ ಬಂದು ಅವನ ದರ್ಶನ ಮಾಡಿ ನಮ್ಮ ಸೌಭಾಗ್ಯ ಇದು, ನಾಳೆ ಇಲ್ಲಿಂದ ಹೊರಟೋಗ್ತಾನೆ. ಎಲ್ಲ ಬರ್ತಾರೆ ಪಾಪ. ಎಲ್ಲ ಬಂದವರೆಲ್ಲ ಕೆಲವರು ಒಳ್ಳೆ ಗೋಕ್ಷೀರ ತರ್ತಾರೆ, ಕೆಲವರು ಜೇನುತುಪ್ಪ ತರ್ತಾರೆ, ಹಲಸಿನಣ್ಣು ತರ್ತಾರೆ, ಮೊಸರು ತರ್ತಾರೆ. ಅವರವರು ಎಲ್ಲ ರಾಮನ ಮುಂದೆ ತಂದಿಡ್ತಾರೆ. ರಾಮ ಅದನ್ನು ಸ್ವೀಕಾರ ಮಾಡಲ್ಲ. ಅವನು ಹೇಳ್ತಾನೆ, ನನ್ನ ಮನಸ್ಸೆಲ್ಲ ನನ್ನ ತಂದೆಯಲ್ಲಿದೆ, ದುಃಖಿಸ್ತಾ ಇದ್ದೆ ನನ್ನ ತಂದೆ. ಇದು ಮೊದಲನೇ ದಿವಸ, ನಾನು ಬರೀ ಜಲ ಸ್ವೀಕಾರ ಮಾಡ್ತೀನಿ ಅಷ್ಟೇ ಅಂದ್ಬಿಡ್ತಾನೆ ರಾಮ. ಆ ರಾಮನ ನೋಡಿ ಒಬ್ಬ ಹೆಂಗಸು, ಯಾರೋ ಒಬ್ಬ ಮುದಿ ಹೆಂಗಸು, ರಾಮನ ಕಾಲು ನೋಡಿ, ಏನೇ ಎಷ್ಟು ಚೆನ್ನಾಗಿದೆ ಅವನ ಕಾಲು, ಒಳ್ಳೆ ತಾವರೆ ಕಮಲ ಇದ್ದಂಗಿದೆಯಲ್ಲೇ, ಚೆನ್ನಾಗಿದೆ ನೋಡಿ, ಕೆಂಪಿಗೆ ಮೃದುವಾಗಿ.
ಯಾರೋ ಇವನನ್ನು ಕಾಡು ಕಳಿಸಿದ್ದು, ಯಾರೋ ಇವ್ರ ತಾಯಿ ಕಾಡು ಕಳಿಸ್ಬಿಟ್ಟಂತೆ, ಎಂಥ ಪಾಪಿನೇ ಅವಳು, ಇವನು ಕಾಡಿನಲ್ಲಿ ಪ್ರವೇಶ ಮಾಡುವಂಥ ಇದೇ ಅಲ್ಲ, ಎಂಥ ಪಾದ ಅದು ನೋಡಿ, ಎಷ್ಟು ಚೆನ್ನಾಗಿದೆ, ಮುಟ್ಟುವುದೇನೆ ಆ ಪಾದನ. ಆ ಹೆಣ್ಮಗಳಂತ ಇದ್ದಾಳಂತೆ. ರಾಮನ ಪದ ಹಾಗಿತ್ತಂತೆ. ರಾಮನ ಚರಣಾರವಿಂದ ರಾಘವನ ಚರಣಾರವಿಂದ, ರಾಮನ ರಾಘವನ ಚರಣಾರವಿಂದ, ಕೃಷ್ಣನ ಚರಣಾರವಿಂದ, ಗೋವಿಂದನ ಚರಣಾರವಿಂದ, ಕೃಷ್ಣನ ಗೋವಿಂದನ ಚರಣಾರವಿಂದ, ಕೃಷ್ಣನ ಚರಣಾರವಿಂದ, ಗೋವಿಂದನ ಚರಣಾರವಿಂದ, ಕೃಷ್ಣನ ಚರಣಾರ ಗೋವಿಂದನ ಚರಣಾರವಿಂದ. ಸ್ವತಃ ಅಭಿಮನ್ಯುವಿನ ಮಗು ಹುಟ್ಟಿದಾಗ ಸತ್ತು ಹುಟ್ಟುತ್ತೆ. ಆ ಮಗು, ಅಭಿಮನ್ಯುವನ ಪುತ್ರ ಸತ್ತು ಹುಟ್ಟುತ್ತಾನೆ. ದ್ರೌಪದಿ ಎದೆ ಹೊಡ್ಕೊಂಡು ಬಿಡ್ತಾಳೆ. ಸುಭದ್ರೆ, ಕೃಷ್ಣನ ತಂಗಿ ಸುಭದ್ರೆ ತುಂಬ ದುಃಖಿಸ್ತಾಳೆ. ಪಂಚಪಾಂಡವರ ಕುಡಿ ಮಗು ಈ ಅಶ್ವತ್ಥಾಮಾಚಾರ್ಯ ಬಿಟ್ಟಂಥ ಅಸ್ತ್ರದಿಂದಾಗಿ ಕರ್ಕರಾಗ್ಬಿಟ್ಟಿರುತ್ತೆ, ಅದು ಸತ್ತುಬಿಟ್ಟಿರುತ್ತೆ ಆ ಮಗು. ಅವನೇ ಪರೀಕ್ಷಿತ. ಉಳೋ ಅಂತ ಅಳ್ತಾರೆ. ಅದೇ ಸಮಯಕ್ಕೆ ದ್ವಾರಕೆಯಿಂದ ಕೃಷ್ಣ ಬರ್ತಾನೆ. ಕೃಷ್ಣನ ನೋಡಿದ ಕೂಡಲೇ ಕುಂತಿ ಧಾವಿಸಿ ಹೋಗಿರ್ತಾರೆ. ಕೃಷ್ಣ, ನಮ್ಮ ಪಂಚಪಾಂಡವರ ಕುಡಿ ಆ ಮಗು ಸತ್ತು ಹುಟ್ಟಿದೆ, ಅದೊಂದೇ ಕುಡಿ ಇದ್ದಿದ್ದು. ಕೃಷ್ಣ ಹೇಳುತ್ತಾನೆ, ಅದಕ್ಕೋಸ್ಕರ ದ್ವಾರಕೆಯಿಂದ ಬಂದಿದ್ದೀನಮ್ಮ, ದುಃಖಿಸ್ಬೇಡ. ಕೃಷ್ಣ ಒಳಗಡೆ ಹೋಗ್ತಾನೆ. ಒಳಗಡೆ ಹೋಗಿ ಆ ಮಗುವಿಗೆ ಏನು ಸತ್ವಾಗಿದೆ ಮಗು ಆಚಮನ ಮಾಡಿ ಕೃಷ್ಣ ತನ್ನ ಪಾದ ಸ್ಪರ್ಶ ಮಾಡ್ತಾನೆ. ಕೃಷ್ಣ ಏನು ಹೇಳ್ತಾನೆ ಗೊತ್ತಾ, ಈ ತನಕ ನಾನು ಒಂದು ಸುಳ್ಳು ಹೇಳಿದ್ದೆ ಹೋಗಿದ್ದರೆ, ಇದುವರೆಗೂ ಅಸ್ಖಲಿತ ಬ್ರಹ್ಮಚರ್ಯವನ್ನು ಕಾಪಾಡಿಕೊಂಡಿದ್ದರೆ ಈ ಮಗುಗೆ ಜೀವ ಬರಲಿ ಅಂತ ಕೃಷ್ಣ. ನೋಡಿ, ಎರಡು ಸಂಕಲ್ಪ ಹೇಗಿದೆ. ಈ ತನಕ ಒಂದು ಸುಳ್ಳು ಹೇಳಿದ್ದೆ ಹೋಗಿದ್ದರೆ, ನಾನು ಅಸ್ಖಲಿತ ಬ್ರಹ್ಮಚರ್ಯವನ್ನು ಕಾಪಾಡಿಕೊಂಡಿದ್ದೇ ಆಗಿದ್ದರೆ ಈ ಮಗುಗೆ ಜೀವ ಬರಲಿ ಅಂತ. ಆ ಮಗು ಹುಟ್ಟುಬಿಡುತ್ತೆ, ಆ ಮಗುಗೆ ಜೀವ ಬರುತ್ತೆ. ಇದು ಕೃಷ್ಣನ ಪಾದ. ನಾವೆಲ್ಲ ಕೃಷ್ಣನೇನು ತಿಳ್ಕೊಂಡಿದ್ದೀವಿ, ಹೆಣ್ಮಕ್ಳಿಂದ ಓಡಾಡ್ತಾ ಇದ್ದ ಅನ್ನೋದು, ಸುಳ್ಳು ಹೇಳ್ಕೊಂಡೇ ತಿರುಗ್ತಿದ್ದ ಅನ್ನೋದು. ಕೆಲವರೆಲ್ಲ ವ್ಯಾಪಾರಸ್ಥರು ಮಾಡ್ತಾರೆ, ಕೃಷ್ಣನ ಲೆಕ್ಕ ರಾಮನ ಲೆಕ್ಕ ಅಂತ. ಇವರಿಬ್ಬರಿಗೂ ಪರಿಚಯ ಇಲ್ಲ, ಅವ್ರು ರಾಮನ್ನು ನೋಡಿಲ್ಲ, ಕೃಷ್ಣನೂ ನೋಡಿಲ್ಲ. ಇವ್ರು ಮಾಡೋ ಅನಾಚಾರಕ್ಕೆಲ್ಲ ಕೃಷ್ಣನ ಹೆಸರು ರಾಮನ ಹೆಸರು ಇಟ್ಟುಬಿಡ್ತಾರೆ. ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಷೋಡಶ ಸ್ತ್ರೀ ಸಹಸ್ರೇಶು ಅನಾದಿ ಬ್ರಹ್ಮಚಾರಿಣ. ಕೃಷ್ಣನಿಗೆ ಹೆಸರು 16,108 ಜನ ಪತ್ನಿಯರಿದ್ದರೂ ಕೂಡ ಅಸ್ಖಲಿತ ಬ್ರಹ್ಮಚರ್ಯವನ್ನು ಕಾಪಾಡಿಕೊಂಡವನು ಭಗವಂತ. ಭಗವಂತನೇ ಹೇಳ್ಕೊಂಡಿದ್ದಾನೆ, ನನಗೆ ಯಾರಿಂದ ಏನೂ ಆಗಬೇಕಾದ್ದಿಲ್ಲ, ಯಾರಿಂದೂ ನಾನು ಆನಂದ ಪಡಬೇಕಾದ್ದಿಲ್ಲ, ಯಾರೂ ನನಗೆ ವಸ್ತ್ರ ಕೊಡಬೇಕಾದ್ದಿಲ್ಲ, ಯಾರೂ ನನಗೆ ಆಹಾರ ಕೊಡಬೇಕಾದ್ದಿಲ್ಲ. ನಾನು ಆತ್ಮಾರಮಣ. ನಾನು ಯಾಕೆ ಕಾಣಿಸ್ಕೋತೀನಿ, ಯಾಕೆ ಅವತಾರ ಮಾಡ್ತೇನೆ? ಮದ್ಭಕ್ತಾನಾಂ ಹಿತಾಯೈವ ಪ್ರಾದುರ್ಭಾವ ಕೃತೋ ಮಯ. ನನ್ನ ಭಕ್ತರಿಗೋಸ್ಕರ ಬರ್ತೀನಯ್ಯ. ಒಂದು ವಿಠಲ ಅಂತ ಇಲ್ಲೇ ಹೋಗಿದ್ದಿದ್ರೆ ಎಷ್ಟು ಜನರು ಉಪಾಸನೆ ನಿಂತು ಹೋಗೋದು ಯೋಚನೆ ಮಾಡಿ ಅಲ್ವಾ? ಒಂದು ವೇಳೆ ಅವನು ಬಂದಲ್ಲಿ ನಿಂತಿರಲಿಲ್ಲಪ್ಪ, ಎಷ್ಟು ಭಕ್ತಿ ನಿಂತು ಹೋಗೋದು, ಭಕ್ತಿ ಪಂಥವೇ ನಿಂತು ಹೋಗ್ಬಿಡೋದು ಆ ಭಾಗಕ್ಕೆ. ನನ್ನ ಭಕ್ತರಿಗೋಸ್ಕರ ಬರ್ತೀನಿ ಅಂತಾನೆ ಕೃಷ್ಣ. ಮದ್ಭಕ್ತಾನಾಂ ಹಿತಾಯೈವ ಪ್ರಾದುರ್ಭಾವ ಕೃತೋಮಯ. ಈ ಪುರಾಣಗಳು ಮಾಡಿರೋದು, ಈ ದೇವರ ನಾಮಗಳು ಮಾಡಿರೋದು, ಸ್ತುತಿಗಳು ಮಾಡಿರೋದು, ತೀರ್ಥಕ್ಷೇತ್ರಗಳು ಎಲ್ಲ ನನ್ನ ಭಕ್ತರಿಗೋಸ್ಕರ, ಅವರು ಉದ್ಧಾರ ಆಗಲಿ, ಅವರೆಲ್ಲ ಅದನ್ನು ಅನುಭವಿಸಿ ನನ್ನ ಲೋಕಕ್ಕೆ ಬರಲಿ ಅಂತ ಭಗವಂತನಿಷ್ಟ.